ಪ್ರಜ್ವಲ್ ಪೆನ್ ಡ್ರೈವ್ ಪ್ರಹಸನಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ವಕೀಲ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಏಪ್ರಿಲ್ 1ನೇ ತಾರೀಕು ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಿರಿಯೂರು ಠಾಣೆಯ ಪೊಲೀಸರು ವಕೀಲ ದೇವರಾಜೇಗೌಡರನ್ನ ಲೈಂಗಿಕ ದೌರ್ಜನ್ಯದ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಗೆ ಒಳಪಡಿಸೋದಕ್ಕಾಗಿ. ಇನ್ಫ್ಯಾಕ್ಟ್ ಪೊಲೀಸರಿಂದ ಈ ವಿಚಾರದಲ್ಲಿ ನಿಮ್ಮ ತನಿಖೆ ಅಗತ್ಯತೆ ಇದೆ ಅಂತ ಹೇಳಿ ನೋಟಿಸ್ ಕೊಟ್ಟ ಮೇಲೆ ಪೊಲೀಸರ ಪ್ರಕಾರ ಅವರು ನಾಪತ್ತೆ ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪೊಲೀಸರು ವಕೀಲ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿರೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಅವರು ಸುದೀರ್ಘ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆಮೇಲೆ ವಿನಾಕಾರಣ ನನ್ನ ಕೇಸ್ನಲ್ಲಿ ಫಿಟ್ ಮಾಡಲಾಗ್ತಾ ಇದೆ ಅಂತೆಲ್ಲ ಆರೋಪ ಮಾಡಿದ್ರು. ಆಮೇಲೆ ಮಿನಿಮಮ್ ಸಾಕ್ಷಿಯನ್ನ ಮ್ಯಾಕ್ಸಿಮಮ್ ಆರೋಪ ಮಾಡೋದ್ರ ಮೂಲಕ ಕೊಟ್ಟಿದ್ರು. ಈಗ ಏಪ್ರಿಲ್ 1ನೇ ತಾರೀಕಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದಿರೋದು ಬೆಳಕಿಗೆ ಬರ್ತಾ ಇದೆ. ಇನ್ನು ಈ ಮಧ್ಯೆ ದೇವರಾಜೇಗೌಡ ಹಾಗೂ LR ಶಿವರಾಮೇಗೌಡ ಮಾತಾಡಿದ್ದಾರೆ ಎನ್ನಲಾದಂತಹ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. SIT ಅವರು ಮಾಹಿತಿ ಕೇಳಿದ್ರೆ DK ಶಿವಕುಮಾರ್ ಬಗ್ಗೆ ಏನು ಹೇಳಬೇಡ ಅಂತ LR ಶಿವರಾಮೇಗೌಡ ದೇವರಾಜೇಗೌಡರಿಗೆ ಹೇಳ್ತಾರೆ. ಇವರೇ ನಮಗೆ ನೋಟಿಸ್ ಕೊಡ್ತಾರಣ್ಣ SIT ಅವರು? ಕೊಡ್ತಾರೆ. ಇಲ್ಲ ಅಲ್ಲಿ ನಾವು ಏನ್ ಮಾತಾಡೋದು ಬೇರೆ SIT ಅವರು ಕೊಟ್ಟಾಗ್ಲೂ ಸಹಿತ DK ಬಗ್ಗೆ ನೀನ್ ಚಕಾರ ಎತ್ಬೇಡ. ಸರಿ ಅಣ್ಣ. ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ. ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು, ನಮ್ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಅಲ್ಲಿ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನು ಬಿಟ್ಟಿದ್ದೀನಿ, ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ, ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ. ಅವ್ರ ವಿರುದ್ಧವಾಗಿ ಈಗ ಬಿಟ್ಟು ಚರ್ಚೆನೇ ಇಲ್ಲ ಅಂತ ಹೇಳಿ. ಸರಿ ಆಯ್ತಣ್ಣ.